ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತಿನ ರೆಸಿಪಿ ವಿಟಮಿನ್ ಸೊಪ್ಪು ಪಲ್ಯ. ನಮ್ಮ ಮನೆಯಲ್ಲಿ ವಿಟಮಿನ್ ಸೊಪ್ಪಿನ ಹೊಸ ಚಿಗುರು ಸ್ವಲ್ಪ ಇತ್ತು. ಇದೇ ನೋಡಿ ಆ ವಿಟಮಿನ್ ಗಿಡ. ಎಲ್ಲ ಚಿಗುರನ್ನು ಕೀಳ್ಕೊಂಡು ಬಂದೆ. ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಹಾಗೆ ಇದನ್ನು ಕೀಳುವಾಗ ಇದು ಗಿಡ ಸೊಪ್ಪು ಚೆನ್ನಾಗಿದೆಯಾ ಅಂತ ನೋಡಿ ಕೀಳಬೇಕು. ಜೇಡರ ಬಲೆ ಇದೆಯಾ ಅಥವಾ ಹುಳ ಇದೆಯಾ ಅಂತೇಳಿ ನೋಡ್ಕೊಳ್ಬೇಕು. ಆವಾಗ ಈಸಿ ಆಗ್ತದೆ. ಅದಕ್ಕೆ ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. ಈ ಗಿಡಕ್ಕೆ ವಿಟಮಿನ್ ಗಿಡ ಅಥವಾ ಚಕ್ರಮಣಿ ಗಿಡ ಅಂತ ಕೂಡ ಹೇಳ್ತಾರೆ. ವಿಟಮಿನ್ ಸೊಪ್ಪು ಅನ್ನುವ ಹೆಸರಿನ ಹಾಗೆ ಇದರಲ್ಲಿ ತುಂಬಾನೇ ವಿಟಮಿನ್ಸ್ ಅಡಗಿದ್ದಾವೆ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಹಾಗೆ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಸರಿ, ಹಾಗಾದ್ರೆ ಪಲ್ಯ ಹೇಗೆ ಮಾಡೋದು ಅಂತ ನೋಡುವ. ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ 2 ಈರುಳ್ಳಿ, 1 ದೊಡ್ಡ ಟೊಮೆಟೊ, 4-5 ಮೆಣಸಿನಕಾಯಿ ತಗೊಂಡಿದ್ದೇನೆ. ಖಾರ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೂ 1-2 ಮೆಣಸನ್ನು ತಗೊಳ್ಬೋದು. ಈಗ ಇದೆಲ್ಲವನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳುವ. ನಾನಿಲ್ಲಿ ಕಟ್ ಮಾಡಿಕೊಂಡು ಬೇರೆ ಬೇರೆನೆ ಇಟ್ಕೊಳ್ತಾ ಇದ್ದೀನಿ. ವಿಟಮಿನ್ ಸೊಪ್ಪಿನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ತುಂಬಾನೇ ಉಂಟು. ಇದನ್ನೊಂದು ಮಲ್ಟಿ ವಿಟಮಿನ್ ಗಿಡ ಅಂತ ಕೂಡ ಹೇಳಿದರೆ ತಪ್ಪಾಗಲ್ಲ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಹಾಗೂ ಕೆ ಇದೆ. ಇದು ಕಣ್ಣಿನ ಆರೋಗ್ಯಕ್ಕೆ ಹಾಗೂ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸಣ್ಣ ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು. ಪಲ್ಯ ಕೂಡ ರುಚಿ ರುಚಿಯಾಗಿ ಇರ್ತದೆ. ಒಂದ್ಸಲ ಮಾಡಿ ನೋಡಿ, ಆಯ್ತಾ? ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಾಯ್ತು. ಈಗ ವಿಟಮಿನ್ ಸೊಪ್ಪನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಹೀಗೆ ನಾನು ಎಲ್ಲ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಾಯ್ತು. ಈಗ ಒಂದು ಬಾಣಲೆ ತಗೊಳ್ಳಿ. ಒಲೆ ಹಚ್ಕೊಂಡು ಒಲೆ ಮೇಲೆ ಇಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕಿ, ಅದು ಸಿಡಿದ ನಂತರ ಈರುಳ್ಳಿಯನ್ನು ಹಾಕಿ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸಿ. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ ಟೊಮೆಟೊ, ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದರೆ ಬೇಗ ಫ್ರೈ ಆಗಿ ಸಿಗ್ತದೆ. ಅದಕ್ಕೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಇಟ್ಟು ಬಿಡಿ. 1-2 ನಿಮಿಷದ ನಂತರ ಮುಚ್ಚಳ ತೆಗೆದರೆ ಸಾಧಾರಣ ಎಲೆ ಎಲ್ಲ ಬಾಡಿ ಬೆಂದಿರ್ತದೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿದೆ. ಮಿಕ್ಸ್ ಮಾಡಿ ನೋಡಿದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಕಡಿಮೆ ಆಯಿತು. ಅದಕ್ಕೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಇನ್ನು ಮುಚ್ಚಳ ಇಟ್ಟು 1-2 ನಿಮಿಷ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಮುಚ್ಚಳ ತೆಗೆದ್ರೆ ಪಲ್ಯ ರೆಡಿಯಾಗಿರ್ತದೆ. ಆದರೆ ಈ ಪಲ್ಯ ರೆಡಿಯಾಗಿಲ್ಲ. ಇದಕ್ಕೆ ಇನ್ನು ಮೊಟ್ಟೆ ಹಾಕಲಿಕ್ಕೆ ಉಂಟು. ನಾನು ಹೋಗಿ ಮೊಟ್ಟೆ ಇಟ್ಟ ಕೋಳಿಗೆ ಒಂದು ಸಾರಿ ಹೇಳಿ 3 ಮೊಟ್ಟೆಯನ್ನು ತಗೊಂಡು ಬಂದೆ. ಇದನ್ನು ಒಡೆದು ಇದಕ್ಕೆ ಪಲ್ಯಕ್ಕೆ ಹಾಕ್ಕೊಳ್ಬೇಕು. ನಾನು ಒಂದೊಂದೇ ಮೊಟ್ಟೆಯನ್ನು ಒಡೆದು ಪಲ್ಯಕ್ಕೆ ಹಾಕ್ತಾ ಇದ್ದೇನೆ. 3 ಮೊಟ್ಟೆಯನ್ನು ಕೂಡ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಈ ಮೊಟ್ಟೆ ಆಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಚೆನ್ನಾಗಿ ಬೇಯಲಿ. ಆಮೇಲೆ ಕೊನೆಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದರೆ ಆಯಿತು. ಎಲ್ಲವನ್ನು ಮಿಕ್ಸ್ ಮಾಡಿ ಕೊನೆಗೆ ಉಪ್ಪು ಸರಿ ಉಂಟಾ ಅಂತ ನೋಡಿ. ನಾನು ಮಾಡಿದ್ರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು. ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ರೆಡಿ ಆಯಿತು ನನ್ನ ಫೇವ್ರೆಟ್ ವಿಟಮಿನ್ ಸೊಪ್ಪು ಪಲ್ಯ. ಎಲ್ಲಾದರೂ ಈ ಗಿಡ ಸಿಕ್ಕಿದ್ರೆ ಈ ಪಲ್ಯ ಒಂದ್ಸಲ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ.
ಇದೇ ಥರ ಒಳ್ಳೊಳ್ಳೆ ವಿಡಿಯೋ ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.